ಬೆಂಗಳೂರು ಗ್ರಾಮಾಂತರಕ್ಕೂ ಪ್ರಬಲ ಅಭ್ಯರ್ಥಿಯನ್ನ ಇದಾರೆ. ಈಗ 2 ಹೆಸರು ಕಳಿಸಿದಿರಿ, ನಾವು ಕೂಡ 3 ಹೆಸರು ಕಳಿಸಿದಿರಿ, ಗೊತ್ತಿಲ್ಲ, 3 ಹೆಸರು ಕಳಿಸಿದಿರಿ. 3ರಲ್ಲಿ ಯಾವ್ದಾದ್ರು ಒಂದು ಆಗ್ಬೋದು. ನೀವು ಹೇಳಿದ್ರಲ್ಲ ಈ ಸಲ ಅಚ್ಚರಿಯ ಅಭ್ಯರ್ಥಿಗಳು ಬಿಜೆಪಿ ಮಂಜುನಾಥ್ ಹೆಸರು ಪ್ರಬಲವಾಗಿ ಕೇಳಿ ಬರ್ತಾ ಇದ್ದಾರೆ ಸರ್. ಅವರೆಲ್ಲ ಸ್ಪರ್ಧೆ ಮಾಡ್ತಾರೆ ಅಂತ ಮಾತುಕತೆ ಆಗಿದೆ ಸರ್, ಹೇಗೆ ಸರ್? ಇನ್ನೊಂದು ನೋಡೋಣ, ಇನ್ನೊಂದು 3-4 ದಿನದಲ್ಲಿ ಬರ್ತಾ ಇದ್ದಾರೆ ಅವರು. ಈ ಒಂದು ಶಿವರಾತ್ರಿ ಹಬ್ಬದ ಒಂದು ಸಮಾರಂಭಕ್ಕೆ ಸಂಜೆ ಅವರು ಬರ್ತಾ ಇದ್ದಾರೆ, ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ, ಇಲ್ಲಿ ಮುನಿರತ್ನ ಅವ್ರ ಕಾರ್ಯಕ್ರಮಕ್ಕೆ. ನೋಡೋಣ, ಮಾತಾಡ್ತೀನಿ ಅವ್ರ ಜೊತೆ, ಪಕ್ಕದಲ್ಲೇ ಇರ್ತೀನಿ, ಕೂತಿರ್ತೀನಿ, ಮಾತಾಡ್ತೀನಿ. ಸದ್ಯಕ್ಕೆ ನಾನು ವಿರೋಧ ಪಕ್ಷದ ನಾಯಕನಾಗಿ ಆಡಳಿತ ಪಕ್ಷವನ್ನ ಎದುರಿಸುವಂತ ಜವಾಬ್ದಾರಿಯನ್ನ ಕ್ಯಾಪ್ಟನ್ ಅನ್ನ ನಾನು ಕೊಟ್ಟಿದ್ದಾರೆ. ಆ ದಿಕ್ಕಿನಲ್ಲಿ ಪ್ರಯತ್ನ. ಹೌದೌದು, ಸಂಸದೀಯ ಮಂಡಳಿಯ ಸಭೆ ನಡೆಯುತ್ತೆ ಈಗ. ಅದು ನಡೆದ ತಕ್ಷಣನೇ ನಮ್ಮ ಪಟ್ಟಿ ಆಲ್ಮೋಸ್ಟ್ ಆಲ್ 80% ಹೆಚ್ಚು ಸೀಟ್ಗಳು ಅನೌನ್ಸ್ ಆಗ್ತದೆ. ಇಲ್ಲ, ಮೊದಲೇ ಪಟ್ಟಿಯಲ್ಲಿ ಬಿಡುಗಡೆ ಆಗ್ಬೇಕು ಅನ್ನೋದೆಲ್ಲ ಇಲ್ಲ. ಯಾಕಂದ್ರೆ JDS ಜೊತೆ ಅಲಯನ್ಸ್ ಇದೆ, ನಮ್ದು NDA ಪಾರ್ಟ್ನರ್ ಇದ್ದಾರೆ. ಅದರಿಂದ ಆ ಪಾರ್ಟ್ನರ್ ಜೊತೆ ಚರ್ಚೆ ಆದ್ಮೇಲೆ ನಾವು ಮಾಡ್ತೀರಿ. ಅದು ಧರ್ಮ ಅಂತ ಅನ್ಸುತ್ತೆ. ಈಗಾಗಲೇ ಒಂದು ಸುತ್ತು ಮಾತುಕತೆ ಆಗಿದೆ, ದೇವೇಗೌಡರ ಜೊತೆ ಮತ್ತು ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡಿದ್ದಾರೆ ಡೆಲ್ಲಿಯವರು. ಸೊ ಇನ್ನೊಂದು ಸುತ್ತಿನ ಮಾತುಕತೆ ಉಳಿದಿದೆ. ಅದು ಮುಗಿದ ತಕ್ಷಣ JDS ಮತ್ತು BJP ಕಾರ್ಯಕರ್ತರು ಒಂಥರ ಆಲೋಚನೆ ತರ ಮಿಕ್ಸ್ ಆಗ್ತಾರೆ. ಅದರಿಂದ ಎಲ್ಲೂ ಸಮಸ್ಯೆ ಆಗಲ್ಲ, ಯಾವುದೇ ರೀತಿ ಮೊನ್ನೆನೂ ಕೂಡ ಕುಮಾರಸ್ವಾಮಿ ಅವರು ಬೆಂಗಳೂರು ಗ್ರಾಮಾಂತರದ ಒಂದು ಸಭೆಯನ್ನ ಕರೆದಿದ್ರು. ನಮ್ಮ ಪಾರ್ಟಿಯವರೆಲ್ಲರೂ ಕೂಡ ನನಗೂ ಫೋನ್ ಮಾಡಿದ್ರು. ನಾನು ಅವತ್ತು ಗುಲ್ಬರ್ಗಾದಲ್ಲಿದ್ದೆ, ನಂದು ಫ್ಲೈಟು ಮಿಸ್ ಆಯ್ತು ಅವತ್ತು. ಅದರಿಂದ ನನ್ನ ಕೈಲಿ ಬರೋಕ್ಕಾಗಿಲ್ಲ. ಹೈದರಾಬಾದ್ಗೆ ಹೋಗಿ ಅಲ್ಲಿಂದ ವಾಪಸ್ ಬಂದೆ. ಕುಮಾರಸ್ವಾಮಿ ಅವರು ನಮ್ಮ ಪಾರ್ಟಿಯವರಿಗೆಲ್ಲ ಹೇಳಿದ್ದೆ ಹೋಗಿ ಸಭೆಗೆ ಅಂತ. ಹೋಗಿದ್ದಾರೆ, ಮಾತುಕತೆ ಆಗಿದೆ.